ಹಲೋ ಹಾಯ್ ಗೈಸ್, ನಮಸ್ತೆ. ಕಾಶಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸೋಮವಾರದಿಂದ ಇದು ಯಾವುದ್ರಲ್ಲಿ ತಿಮ್ಮಪ್ಪತ್ತೆ ಬಂದು ನೋಡ್ರಿ. ಇಲ್ಲಿ ಒಳಗ ಮತ್ತೆ ವಿಡಿಯೋ ಮಾಡ್ತಾನೆ, ಮಾತಾಡ ಮತ್ತೆ ಇಲ್ಲೇ ಬೇಡ ಏನು ಇಲ್ಲಿ ಚಲೋ ಮುತ್ತಲ ಮಾತಾಡೋಣ ಸ್ವಲ್ಪ. ಅವರು ನಿಮ್ಮ ಬಗ್ಗೆ ಕೇಳೋಣ. ಬೇಡ ಅಲ್ಲೆಲ್ಲ ಒಂದರೆ ಮಾಡ್ಬೇಕು. ಮಾಡಿದ್ಮೇಲೆ ಇದೇನು ಅದು ರುಬ್ತಾರೆ ಏನಿದ್ರೆ ಏನು ಹೂಣ ರುಬ್ಬೋದು ನೋಡ್ರಿ ಗಾಯ್ಸ್. ಇದು ಏನು ಇಷ್ಟೊಂದು ದೊಡ್ಡದು ಹಳೆ ಕಾಲದ ಏನು ಇವಾಗ ಮಾಡಿರೋದು? ಹಳೆ ಕಾಲದ ಹಳೆ ಪದ್ಧತಿ ಅದು. ಇವಾಗೆಲ್ಲ ಮಿಕ್ಸಿ ಅವು ಇವು ಸುಡುಗಾಡು ಬಂದ್ಬಿಟ್ಟು ರುಚಿ ಒಂಥರ ಟೇಸ್ಟ್ ಆಗಲ್ಲ ಅದು. ಈಗಿನ ಟೇಸ್ಟ್ ಆಗಲ್ಲ. ಇಲ್ಲಿಂತ ಊರು ಜೂಮ್ ಮಾಡ್ಬೇಕು, ಭಾರಿ ಕಾಣುತ್ತೆ ಅನಿಸ್ತದಲ್ಲ. ಚಲೋ ಕ್ಯಾಮ್ರಾದಾಗ ಇರ್ಬೇಕು. ಇಲ್ಲೇ ಅದ್ರ ಕೈ ತಗ ನೋಡಿವಲ್ರಿ. ಹೌದು ಯಾಕೆ ನಾವೇ ಫೋಟೋ ಒಂದು ನಿಮ್ಮೆಲ್ಲ ಫೋಟೋ ಹೇಳಿ ಬರು ನಮ್ಮಲ್ಲ ಇಲ್ಲೇ ಅವಲ್ರಿ. ಆ ಕಡೆ ನಮ್ಮಲ್ಲ ಎಲ್ಲೇ ಕಾಣ್ತಾವ ನೋಡಿ. ಇಲ್ಲಿ ಇಲ್ಲಿ ಯಾವ್ದು ಯಾವ ಯಾವ್ದು ಅದು ಗಿಡ ಇದ್ದದು. ಆ ಗಿಡ ಇದ್ದದ್ದು ಅಲ್ಲಿಗ ನಮ್ಮ ಮುತ್ತಿನವ್ರು ಇವ ನೋಡ್ರಿ. ಸಮಾಧಿಗಳು 3 ಕಾಣ್ತಾವಲ್ಲ. ಅದೇ ಈ ಸರ್ ಶೇಂಗಾ ಬಿತ್ತನೆ ಮಾಡತ್ತಲ್ಲ. ಶೇಂಗಾ ಬಿತ್ತನ ಇದೇ ನೀರು ಫುಲ್ ಫ್ರೀನೇ ಬಿಟ್ರೆ ಯಾಕೆ ಬರೋಲ್ಲ ಎಲ್ಲಿಗೆ? ಇಲ್ಲ ಕುಲ್ಲನೇ ಅದ. ನಾನು ಎಲ್ಲಿ ಗೊತ್ತು ಇನ್ನೊಂದು ಬರಲ್ಲ ಎಷ್ಟು ಆಯ್ತು. ಇವತ್ತು ಸಿಲ್ವೈಲ್ ಹಾಕಿತ್ತು. ಏನಾದನಪ್ಪ ನನಗೆ ಅನ್ಸದ. ಇನ್ನೂ ಈ ಕಡೆ ಅದ ಬರಲ್ಲ. ಅದು 3 ಅವಲ್ಲ. ಅದು ಚಂದ್ರಪ್ಪನಿಗೆ ಬಂದ ಈ ಕಡೆ ಜಗ್ಗಿ ಬೀಳಾವಲ್ಲ. ಅದು ನಿಮ್ಮ ಬಂದೇನು ಕಲ್ಲಿದ್ದು ಯಾವುದಾದನ ಇಲ್ಲಿ ಚಲೋ ಕಾಣಲ್ಲ ಅದು. ಈಗ ಅದ್ರ ಬಗಲಾಗ ಈಚೆ ಕಾವಲು ಹಚ್ಚಕ್ಕೆ ಬಗಲ ಉದ್ದಕ್ಕೂ ಶಿವ ನೋಡ್ದವ. ಆ 3 ಸಮಾಧಿ ಆಗಲ್ಲ. ಅದ್ರ ಬಗಲ ಇದ್ದು ಫುಲ್ ಶಿವ ನೋಡ್ದು ಅಲ್ಲಿಗೆ ಮುಟ್ಟಿದ್ದು. ಅದು ಒಂದು ಸಿಂಗಲ್ ಅದಲ್ಲ, ಅದು ಶಿವನವ್ರದ್ದು. ಅದ್ರ ಬಗಲ ಹಚ್ಚು ಕಾಣುತ್ತಲ್ಲ. ಈ ಸಪ್ಪ ಅದು ಈ ಸಪ್ಪಂದು ಫುಲ್ ಬಿತ್ತರ ನಮಗೆ. ಸಿಮೆಂಟ್ ಬಿತ್ತೀವಿ ನೀವು ಬಿತ್ತೀವಿ. ಸಿಮೆಂಟ್ ಬಿತ್ತದ್ರ ಸಿಮೆಂಟ್ ಸಿಗ್ತೇನೆ ಕಲಶ ಅದು. ಅದು ಸಾಕು ಅಂತ ಹೇಳ್ಕೊಂಡು ಊಟ ಮಾಡಿ ಕೈ ತೊಳ್ಕದಾನೆ ಅದೆಲ್ಲ. ನೀರು ಇವೇ ಕುಡಿಯವ ಏನು? ನಾನು ತೆಂಗಿನ ಗಿಡಗ ಎಲ್ಲಿ ಕಲ್ಲಾಗ ಫುಲ್ಲು ಇಂಥ ಕಲ್ಲಾಗ ತೆಂಗಿನ ಗಿಡ ಬೋರಿಂಗ್ ಇಲ್ಲ ಅಂದ ಅದ ತೆಳಗ. ನನಗೇನು ಒಂದೇ ಅದ ಇಲ್ಲ. ಇಲ್ಲೇ ಹಾಕ್ಸಿತ್ತಪ್ಪ. ನಾನು ಇದ್ದಿದ್ದೆ ಅವತ್ತಾ ನೀರು ಬಿದ್ದಾವ ಇಲ್ಲ ಅದು ಡೌಟ್. ಬಟ್ ಇಲ್ಲಂದ ಹಾಕ್ಸದ. ಇಲ್ಲಂದ ಹಾಕ್ಸಿದ್ರೆ ನೀರು ಬಿದ್ದಿದೆ ಅಲ್ಲೇ ಹಾಕ್ತದೆ. ಎಲ್ಲಿ ಬರೋ ಕೆಳಗದಲ್ಲ. ಬ್ಯಾಸಿಗೆ ಮುತ್ತೆ ಇದ್ದು ಎಷ್ಟು ವರ್ಷ ಆಯ್ತು ಅಂತೀನಿ. ಬಂದು ಮುತ್ತೆ ಬಂದು ಆಯ್ತು ಕೊಡು. ಆಯ್ತು ಈ ಮುತ್ತೆ ಬಂದು ಒಂದು 4-5 ವರ್ಷ ಆಯ್ತಾ? ಇಲ್ಲ ನಮ್ಮ ಮದಿಕಿನ ಮೊದಲು ಹಾಂ ಇದು ಕಾಣ್ತ ನೋಡೋಣ. ಹಾಂ ಕಾಣ್ತಾವೆ. ಯಾಕೆ ಇಲ್ಲ ಪಕ್ಕ ಕರೆಕ್ಟಾಗಿ. ಇವೆಲ್ಲ ಪ್ಲೇಟ್ಗಳು ಮಾಡೋದು ಕಾಲ್ ಮಾಡಕ್ಕೆ ನೋಡಿ ಗೈಸ್. ಇವು ಮೆಟ್ರೋಗಳು ನೋಡ್ರಿ. ಇವು ಹೆಂಗೆ ಮಾಡ್ಯಾರ ನೋಡ್ರಿ. ಮೊದಲು ಬರೀ ಕಲ್ಲುಗಳಿದ್ದು ಸುಮ್ಮನೆ ಕಾಲ್ದಾರಿ ಹೋಗಕ್ಕೆ ಭಾಳ ಕಷ್ಟ ಐತ್ರಿ ಅದು. ಆಮೇಲೆ ಶಾಣಗಳ ಕಡೆಯಿಂದ ಫಂಡ್ ಬಂದು ಮಾಡಿಕೊಡ್ಬೇಕು. ಭಾರಿ ಆಗತ್ತೆ ಅದು. ಜನಗಳಿಗೂ ಅನುಕೂಲ ಆಗುತ್ತೆ ಭಾರಿ. ಫುಲ್ ಮ್ಯಾಗ ಆದ ನೋಡ್ರಿ ಗುಡ್ಡ. ಮತ್ತೆ ದರ್ಶನ ಮಾಡ್ಬೇಕಾದ್ರೆ ಫುಲ್ ಮ್ಯಾಗ ಹೋಗ್ಬೇಕು. ಶ್ರಾವಣದಾಗ ಜಾತ್ರೆ ಆಗ್ತದೆ ಇಲ್ಲಿ. ಭಾರಿ ಜಾತ್ರೆ ಅದು. ಅಷ್ಟು ಶನಿವಾರ ಕಾಲ
ಜೂಮ್ ಮಾಡಿದ್ರಲ್ಲಿತ್ತು. ಬಂದು ಹಂಗೆ ವಾತಾವರಣ ಚೆನ್ನಾಗದ್ರಿ. ಆರಾಮ್ ದಾಸಾಗಿ ಅದು ಇದು ಆರಾಮ್ ಊಟ ಮಾಡ್ಕೊಂಡು ಇರ್ಬೋದು ರೀ. ಇಲ್ಲ ದಿನ ದಾಸಾಗಿರ್ತಾರೆ. ಯಾರನ್ನ ವಯಸ್ಸಾದ್ರೆ ಅವರು ಇವರು ಆರಾಮ್ ಬಂದಿಲ್ಲಿ ಊಟ ಮಾಡ್ಕೊಂಡು ಆರಾಮ್ ಮಲ್ಕೋಬೋದು. ಎಲ್ಲ ಮಲ್ಕಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ರಿ. ಯಾರೋ ಮಕ್ಕಳು ಕೂಳು ಹಾಕ್ಲಾರ್ದ ಊಟ ಹಾಕ್ಲಾರ್ದಾರ ಅವ್ರು ಇವ್ರು ಬಂದ್ಕಿಸಿ ನೆಮ್ಮದಿಯಾಗಿ ಆರಾಮ್ ಊಟ ಮಾಡ್ಕೊಂಡಿರ್ಬೋದು. ದಾಸಾಗಿರ್ತದೆ ದಿನ. ಇಲ್ಲಿ ಕೆಳಗೆ ಕಾಣುತ್ತಲ್ರಿ ಇದು, ಇಲ್ಲೊಂದು ಕೂಡ ಇಲ್ಲೇ ಜಾತ್ರೆ ಆಗ್ತದೆ ಶ್ರಾವಣ 4ನೇ ಶನಿವಾರಕ್ಕೆ. ಭಾರಿ ಇರ್ತಾರೆ, ಒಂದೇ ಒಂದಿನ ಜಾತ್ರೆ. ಒಂದು ಕ್ವಿಂಟಲ್ ಹೊತ್ಕೊಂಡು ಯಾರು ಇದ್ರ ಮೇಲೆ ಕರೆದು? ಯಾರು ನೀನು ಇರ್ತೀನಿ. ನಾನು ಯಾಕೆ ಇರಲ್ಲ, ನಾನು ಮುದ್ಕಾಯಿನ ಅಂತ ಮಾಡಿದ್ದೆ. ನೀ ಹತ್ತಂತೆ ಆರಾಮತ್ತು ಯಾಕೆ ಒಂದು ಕ್ವಿಂಟಲ್ ಒಯ್ಯಲ್ಲ. ಈಗ ಖಾಲಿ ಮನುಷ್ಯರು ಹೋಗೋದೇ ಅದು ಆಕೈತಿ ಇದ್ರ ಮೇಲೆ. ನಾ ಕೆಲಸ ಮಾಡಿಲ್ಲ, ಕೆಲಸ ಮಾಡಿದಾಗ ಹೆಂಗೆ ಇದು ವೇಸ್ ಹೋಯ್ತಿದ್ದೇನೆ ಒಯ್ಬೋದು. ಹಾಂ ಮತ್ತು ಹಾಲು ಬಳಕೇನು ಇಟ್ಟಿದ್ದು ದನ ಏರ್ತೈತಿ. ಖಾಲಿ ಮನುಷ್ಯ ಒದ್ದಾಡಲ್ಲ. ಅದು ಒಜ್ಜಿದ್ರನಾಗೆ ಕೆಲಸ ಮಾಡೋಕ್ಕೆ ಅಂತಿದ್ರು ಏನು ಅನ್ಸಲ್ಲ. ಹಾಂ ಮತ್ತು ಒಯ್ಬೋದು ಏನು ಕೊಡು ಮತ್ತೆ ಒಯ್ಬೋದಂದೆ. ಇವಾಗ ಮೆಟ್ಲಾಗ್ಯಾವಲ್ಲ ಚಲೋ ರೀ. ಏರ್ ನೋಡೋ ಬಂದಿಲ್ಲ, ಬರೀ ಮೆಟ್ಲೆ ಹೋಗ್ಬೋದು ಅಂದೆ. ಹೆಣ್ಮಕ್ಳಿಗೆ ಆಗಲ್ಲ. ಹಾಂ ಹೆಣ್ಮಕ್ಳು ಭಾರಿ ಬೀಗಿರ್ತಾರೆ ನಮ್ಗಿಂತ. ನಿಂದಿರ್ತಾವ್ರಿ ಅವು. ಯಾರು ಹೆಣ್ಮಕ್ಳುಗಳು ಎಲ್ಲ ಫಸ್ಟ್ ಅಂದ್ರೆ ಅವ್ರದ್ದೇ ಬೀಗಿರ್ತದೆ. ಬಿಗಿ ಇರ್ತಾರೆ. ಬಿಗಿ ಅಂದ್ರೆ ಎಲ್ಲ ಇರ್ತಾರೆ. ಮತ್ತು ಅವ್ರ ಕೆಲಸ ಮಾಡಿದ್ರೆ ಸತ್ತೋಯ್ತಪ್ಪ ನಾವು. ಹ್ಞೂ ಸುಯಿ ಅಂತ ಹೋಗ್ತೀವಿ, ಸುಯಿ ಅಂತ ಬೇರೆ ಕೆಲಸ ಮಾಡ್ತಾ ಬರ್ತೀವಿ. ಮನ್ಯಾಗ ಮಾಡ್ಬೇಕು ಅಲ್ಲಿ ಅಲ್ಲ. ಇಲ್ಲಿ ಇಲ್ಲಿಂದ ಹೆಂಗೆ ಕಾಣುತ್ತೆ ನೋಡಿ ಊರು. ಜೂಮ್ ಹಾಕಿ ನೋಡಿದ್ರೆ ಹಬ್ಬ ಹಬ್ಬ ಇವೆಲ್ಲ ಆವಾಗ ಗದ್ದಿಗಳ ಹೋಸ್ಕರ ಕಲಾಸಕ್ಕ ಮಳೆಗಾಲಕ್ಕೆ ಬರ್ಬೇಕು. ಇಲ್ಲಿಂದ ವೀಡಿಯೋ ಮಾಡ್ಬೇಕು. ಜಾತ್ರೆಗೆ ಜಾತ್ರೆ ಭಾರಿ ಜಾತ್ರೆ ಭಾರಿ ಕಾಣ್ತದೆ. ಜಾತ್ರೆಗೆ ಏನು ಕೇಳಿಗಪ್ಪ ಮತ್ತೆ ಕಾರ್ ತಗೊಂಡೆ ಇವತ್ತು ನಂದ್ರೆ ಅದು. ಈಗ ಅದಕ್ಕೆ ಹೋಮ್ರಿ ಏನಂತಂದ ಎಲ್ಲಿ ಅದಕ್ಕೆ ಭಿಕ್ಷೆ ಹೋಗ್ತೀನಿ ಮಠ ನಿನಗೆ ಬರೋಣ ಹೋಮ್ರಿ ಏನಪ್ಪ ಅಂದ. ನಾವು ಅಲ್ಲ ಗಾಡಿ ಮೇಲೆ ಬರ್ತೀನಿ. ಒಳಗೆ ಹೋಗಿದ್ದೆ ಒಂದು ಸಾರಿ. ಹಾಂ ಫುಲ್ ಆತನ ಇಬ್ಬರಿಗೆ ಮಿತನ್ ಕೂಡ ಹೋಗಿದ್ದೆ. ಒಂದು ಕ್ವಿಂಟಲ್ ಕಷ್ಟನೇ ಆಗ್ತಾರೆ ಅಪ್ಪ. ಆಗಲ್ಲ, ಆರಾಮ್ ತರ್ತೀವಿ, ತರ್ಬೋದು. ಜೋಶಿನಾಗ ಜಗ್ಗೆ ಮಂದಿರ ಚಲೋ ಏನು ಅನ್ಸಲ್ಲ. ಇಲ್ಲಿಂತ ಒಂದು ಕ್ವಿಂಟಲ್ ಒಯ್ದಾನಂತ ಲೆಕ್ಕಾಕ ನೀನು. ನಿನಗೆ ತೆಳಕ ಅಲ್ಲ ಯಾದಗಿರಿ ಅದು ಇದು ಯಾರು ಕೊಡಪ್ಪ ಏನೋ ಅವನ ಹೆಸರು ಹುಡುಗನ ಹೆಸರು ಚಿಟಪೋಡ. ಯಾರು ಗೌಡ್ರ ಮಗ ಅದೇ ಮಲ್ಯಾದ ಗೊಂಡು ಮಗ ಅವನೇನಲ್ಲ. ತೆಳ್ಳ ಕಲಿಯಾದ ಹುಡುಗ ನೋಡಿದ್ರೆ ಕಲ್ಲಿ ಗದ್ದೆ ಕೆಲಸ ಮಾಡ್ತಿರ್ತಾನೆ. ಇದನ್ನ ಗದ್ದಿಗೆ ಇದು ನೋಡ್ರಿ ಮಿತ್ತೆ ಅಂತ ನೋಡಿ. ಇಲ್ಲಿಂದ ವಾಪಸ್ ನಾವು ಮತ್ತೆ ಕೊಳಗೆ ಹೋಗ್ತೀವಿ. ವಾಪಸ್ ಗಂಟೆ ಹೊಡೆದು ಬೇಡ ಆಗುತ್ತೆ. ಹೊಡಿ ನೋಡ್ತಾರೆ ಮಾಡಿ ಒಂದು ಹೊಡಿ ಹೊಡಿಬೇಡಿ ನಾವು ಒಂದು ಹೊಡಿಬಾರ್ದ್ರಿ. ಆ ಕಡ್ಲಿಂತ ಮಸ್ತ್ ದೊಡ್ಡದಾದ್ರೆ ಗಂಟೆ ಅದು. ಮುತ್ತೆ ಬಂದ್ರೆ ಕುಂದ್ರದಿಲ್ಲ ಏನಿಸ್ತಾಳೆ. ಹಾಂ ಭಕ್ತನಿಂದ ಪ್ರಾರ್ಥನೆ ಮಾಡ್ಬೇಕೈತೇನಪ್ಪ ಆಯ್ತಾ ಏನು ಸ್ವಾಮಿ.
ಬೇಡಿಕೆ ಬೇಡಿಕೆ ಸ್ವಲ್ಪ ಆದ್ರಗಿದ್ರೆ ಹಚ್ಚಿಗಪ್ಪ ನೀನು ಹಚ್ಚಿ ಒಲ್ಲ ಮುಟ್ಟ ಅದ ನಾನು ಒಲ್ಲ ನಮ್ಮ ಮನೆ ದೇವ್ರು ಅದ್ರಿ ಹಂಗೆ ಇಲ್ಲ ಒಲ್ಲೆ ಅನ್ನಕತ್ತು ತಗೋ ಇಲ್ಲಿದೆ ಅದೇ ತಗೊಂಡಿನ ಆಯ್ತು ಮನೆ ದೇವ್ರು ಅದೇ ಅಂತಂದ್ರಲ್ಲ ಅದು ತಿಂದು ಬರಬಾರ್ದು ಅಂದ್ರೆ ದೇವ್ರ ಬನ್ನಿ ಹಿಂಗೆ ಕಾಣ್ತ ಮತ್ತೆ ಮಂಟಪ ಮಸ್ತ್ ಕಾಣ್ತದೆ ರೀ ಇದು ಕಲ್ಯಾಣ ಮಂಟಪ ಮಾಡಿಸ್ತಾನಂತ ಪಕ್ಕ ಮಾಡಿಸ್ತೀನಿ ಹಾಂ ಈಗ ಸೋಮವಾರ ಯಾರು ಬರಲ್ಲ ಏನು ಜನಗಳು ಬರ್ತಾರೆ ಎಲ್ಲ ಬರ್ತಾರೆ ಯಾಕೆ ಬರಲ್ಲ ಒಬ್ಬರು ಇಲ್ಲ ಅಲ್ರಿ ಯಾಕೆ 2 ಗಂಟೆ ಇದ್ದಿಲ್ಲ ಅವ್ರು ಹತ್ತಿರಗಿದ್ದಾರ ಏನು ಆಗ್ಲತ್ತು ಬಂದಾರ ರಾತ್ರಿಗಿದ್ದವರು ಮತ್ತು ಊಟ ಮಾಡಿರೋರು ಅಂದ ಮತ್ತೆ ಅಲ್ಲ ಇಲ್ಲಿ ಯಾರನ್ನ ಯಾರನ್ನ ಪಾಪ ಊಟ ಯಾರನ್ನ ಇಲ್ಲಿ ಕೇಸಿಂಗ್ ಕಲ್ ಕಾಣ್ತದಲ್ಲ ಹ್ಞೂ ಈಗ ಗುಂಡು ಸಣ್ಣ ಗುಂಡುಗ ಅದು ತೆಗ್ ಮಾಡಿಲ್ಲ ಹೌದು ಆ ತೆಗಿನಾಗ ದೊಡ್ಡ ಕೇಸ್ ಹಿಂಗೆಲ್ಲ ಮತ್ತೆ ಹಿಂಗೆ ಸಾಫ್ಟ್ ಮಾಡಿದ್ರೆ ಹೆಂಗಾಗ ಭಾರಿ ಆಗ್ತದ ಅವರು ತಪ್ಪು ಮಾಡ್ರಿ ಸಣ್ಣದು ಕಾಣ್ತದೆ ಇನ್ನದು ಅದು ಮಣ್ಣ ಸ್ವಲ್ಪ ಹೈಟ್ ಮಾಡ್ಕೊಂಡಿತ್ತು ಅವ್ರು ಮಾಡ್ರಲ್ಲ ಇನ್ನು ಕಲ್ಯಾಣ ಮಂಟಪ ಆಗಿಲ್ಲ ಅದು ಕಲ್ಯಾಣ ಮಂಟಪ ಆಗೇ ಇಲ್ಲ ಸುಮ್ಮನೆ ಮಾಡ್ಯಾನ ಸದ್ಯಕ್ಕೆ ಅಲ್ಲ ಮಂಟಪ ಮಾಡಿದ್ರೆ ಮಾಡೋದು ಹ್ಞೂ ಮಂಟಪ ಮಾಡಿರಿ ಅಂತಂದ್ರೆ ಇನ್ನೂ ಮಾಡಿಸ್ತಾನೆ ಪಕ್ಕ ಮಾಡಿಸ್ತಾನೆ ದೊಡ್ಡದು ಹಾಂ ಕುಂದ್ರ ಒಂದು ಸ್ವಲ್ಪ ಈಗ ನಾ ಮದುವೆ ಆತ ಒಂದ ಆಗ್ಯಾವ ಹಾಂ ನಾನು ಮದುವೆ ಇಲ್ಲೇ ಮಾಡಂಬಂದ ನೋಡತ್ತ ಹೇಳಿದ್ನ ಕೇಳಿ ಇದು ಹೇಳು ಮನೆಗೆ ಹೇಳಂತ ಅಂದ ಅಲ್ಲ ಈಗ ನಾವು ಮದುವೆ ಮಾಡ್ಕೋಬೇಕಾರೆ ಯಾರನ್ನ ಬರ್ತಾರಪ್ಪ ಅಂತ ಹೇಳಿ ಏನು ಕೊಡ್ಬೇಕು ಮುತ್ತೆ ಭಕ್ತಿಲಿಂದ ಭಕ್ತಿಯಿಂದ ಏನು ತಾಳಿ ಎಲ್ಲ ಆತನೇ ತರ್ತಾನೆ ಇಲ್ಲ ತಾಳಿ ಒಂದು ನಾವು ತಂದು ಆತನ ಕೈಯಾಗ ಕೊಡ್ಬೇಕು ಹ್ಞೂ ಮತ್ತೆ ಅಷ್ಟು ಎಲ್ಲಷ್ಟು ನಿನ್ನ ಕಡೆಗೆ ನೋಡಪ್ಪ ಅಂತಂದ್ರೆ ಪ್ರೀ ಮದುವೆ ಮಾಡ್ತಾನತ ಆತಿಂದ ಎಲ್ಲಷ್ಟು ಅಲ್ಲ ಭಕ್ತಿದ್ರೆ ಈಗ ನಾವು ಭಕ್ತಿಲಿಂದ ಏನೋ ಕೊಡ್ಬೇಕಂತ ಹಂಗಲ್ಲಪ್ಪ ನಾವು ಏನೋ ಕೊಡ್ಬೇಕು ಅಂತಂದ್ರೆ ಕೊಡ್ಬೋದು ಏನು ಈ ಊಟ ಗಿಟ ಆತಂದೆ ಸೇಲ್ ಊಟ ಆತಂದೆ ಎಲ್ಲಷ್ಟು ಆತಂದೆ ಹ್ಞೂ ಎಷ್ಟು ಮದುವೆನ ಆಗಲ್ಲ ಅಂತಂದ್ರೆ ಅವತ್ತು ಅನ್ನಲ್ಲ ಅವತ್ತು ಯಾವಾಗಲೇ ಮಾಡ್ತಾನ ಏನು ಇಂತ ಅಂತೀರ ದೇವ್ರಿಗೆ ಕುಂದಿರ್ಸ್ತಾರಲ್ಲ ಯಾವಾಗ ಕುಂದಿರ್ಸ್ತಾರ ಅವಾಗ ಮಾಡ್ತಾನ ಅವಾಗ ಹೇಳಿದ ನೋಡ ಮಾತು ಜಿಗ್ಗೆ ಮಂದಿ ಬಂದಿರಲ್ಲ ಹ್ಞೂ ಇದು ಇಟ್ಟು ಮಾಡಬೇಕು ಇಷ್ಟು ನಂದು ಆದ ಆಸೆ ಹಿಂಗಾಯ್ತಂದ್ರೆ ಓರಂಚಿಗೆ ಹೆಸರು ಇರ್ತವೆ ಓರಂಚಾಗನ ತಿಮ್ಮಪ್ಪ ಮುತ್ತನ ಗುಡ್ಡದಲ್ಲಿ ಮದುವೆ ಆತವ ಹೌದು ಜಾತ್ರೆಗೆ ಆತವ ಯಾವಾಗ ನೋಡ ಅಂತ ಅವಾಗ ಈಗ ಮದುವೆ ಮಾಡ್ಕೊಂಡವ್ರು ಯಾರು ಫ್ರೀ ಮಾಡ್ತಾರೆ ಫ್ರೀ ಯಾರು ಮಾಡೋದು ಏನು ಮಾಡ್ತಾರೆ ಹೇಳು ಇಲ್ಲ ಪ್ರಿಯ ಅಲ್ಲ ಈಗ ಸದ್ಯ ಆತ ಬಂದಲೇಸ್ ಮುತ್ತೆ ಬಂದಲೇಸ್ ಇಲ್ಲಿ ಮದುವೆ ಒಂದನ ಆಗ್ಯಾವ ಮಾಡ್ಯಾನ ಹಿಂಗೆ ನನಗೆ ಗೊತ್ತಿಲ್ಲ ಮಾಡಿರ್ಬೋದು ಅನಿಸ್ತದ ಪೂಜೆ ಗೀಜೆ ಆಗವು ಗಾಡಿ ಇಲ್ಲ ಆಗ್ಯಾವ ರೀ ಮದುವೆ ಆಗ್ಯಾವ ಆಗ್ಯಾವ ಕೇಳಿ ನಾನು ಅಥವಾ ಒಂದು ದೊಡ್ಡದು ಚಿತ್ರ ಮನೆ ಆಗ್ಬೇಕು ರೀ ಮತ್ತೆ ಮಳೆ ಬಂದ್ರೆ ಸೋರ್ತ ಏನೋ ಅದು ಇಲ್ಲ ಸೋರಲ್ಲ ಆತ ಮತ್ತೆ ಅಲ್ಲಿರ್ತಾನೆ ಇಲ್ಲಿ ರೂಮ್ ಅದಲ್ಲ ಇಲ್ಲಿ ಇದ್ರಾಗಿರಲಿ ರಾತ್ರಿ ಇರ್ತಾರೆ ಮತ್ತೆ ರಾತ್ರಿ ಇಲ್ಲಿರ್ತಾನತ್ತ ಆಮೇಲೆ ಸೀನಕ್ಕೆ ಹೋಗಲತ್ತ ಗೊತ್ತಂಟ ಗೊತ್ತಾನತ್ತ ಅದ್ರದ್ದೇನು ತೊಂದರೆ ಇಲ್ಲ ಇವು ಅಂದ್ರೆ ಮನೆಗೇನೋ ಹೋಗಲತ್ತಲ್ಲ ಅವ್ರ ಮನೆಗೆ ಹೋಗೋದಿಲ್ಲ ಮನೆಗಿನ ಏನು ಇದ್ರೆ ಹೋಗ್ತಾನೆ ಫಂಕ್ಷನ್ ಗಿಂಕ್ಷನ್ ಇದ್ರೆ ಹೋಗ್ತಾನೆ ಇವತ್ತು ನೋಡ ಬಂದರಲ್ಲಿ ಎಲ್ಲರೂ ಇಲ್ಲಿಗೆ ಬರ್ತಾರೆ ಗಾಡಿ ತೊಗೊಂಡು ಹ್ಞೂ ಇಲ್ಲಿಗೆ ಗಾಡಿ ತೊಗೊಂಡು ಬಂದ ಮೇಲೆ ಇಲ್ಲಿಂದ ಕಾರ್ ತೊಗೊಂಡು ಹೋಗ್ತಾರೆ ಕಾರ್ನಾಗ ಕುಂತ ಎಲ್ಲರೂ ಅವ್ರ ಫ್ಯಾಮಿಲಿಗೆ ಬರ್ತಾರೆ ಹಾಂ ಅಲ್ಲಿ ಗದ್ದೆ ಮಟ್ಟ ಎಲ್ಲಿ ಹೇಳ್ಕಿ ಇಲ್ಲಿ ಇಲ್ಲೇ ಅದು ಭಿಕ್ಷೆ ಹೊತ್ಮಿತ್ತೆ ಕಲ್ಲಿ ಇಲ್ಲಿ ಕಾಣದಲ್ಲ ಅದು ಕಾಣತ್ತಲ್ಲ ಅಲ್ಲಿ ಟ್ಯಾಕ್ಟ್ರ್ ಬರೋದು ಹಾಂ ಅಲ್ಲಿ ಜವಳ ತೆಗಿಸ್ತಾರೆ ಇವತ್ತು ಗೌಡ್ರ ಫಂಕ್ಷನ್ ಇರ್ತದೆ ಎಲ್ಲ ಗೌಡ್ರದಲ್ಲ ರೀ ಮಾಲಿಗೌಡ ಅಯ್ಯೋ ಸಿದ್ದಣ್ಣ ಮಾವು ಸೂಸಿಟ್ ಹಾಕಲ್ಲ ಮಾಲಿಗೌಡ್ರು ಅಂತಾರೆ ಅವ್ರಿಗೆ ಆತಂದೆ ಮತ್ತೆ ಹೋಗಿ ನಡಿ ಏನ ಬರಲ್ಲ ಯಾಗಿರ್ಬೋದಲ್ಲ ರೀ ಅದೆಲ್ಲಿ ಸಿಗ್ತದೆ ಹೇಳು ಶಿವನ ಬರ್ತಾನಂತ ಓದುತ್ತಾರೆ ಆಯ್ತು ಶಿವನಿಗೆ ಹೋಯ್ತ್ರಿ ಏನು ಹ್ಞೂ ನಾ ಬೇಡ ಬಾ ನೀನಪ್ಪ ನಡಿ ಇರಿ ಮಠ ಅಂತದ್ದು ಮಾಡಮಂತ ಮನೆಗೆ ಬಂದಡಿ ಅಂದ್ರೆ ದೇವ್ರ ಬಳಿ ಕುಂತು ಮಾತಾಡ್ಬಿಡೋದು ಅವೆಲ್ಲ ಮಾತಾಡಬಾರ್ದು ದೇವ್ರ ಬಗ್ಗೆ ಮಾತಾಡಬೇಕು ಹ್ಞೂ ಪಾಲ್ಟಿ ಮಾಡಮಂತೇಳಿ ನಾವು ಅದಕ್ಕೆ ಭಜನೆ ಮಾಡೋದಂತ ಎಲ್ಲಿ ಗೊತ್ತು ಹೇಳು ಅದೇ ಯದ್ಲಪುರ ಏನು ಅರ್ಜೆಂಟ್ ಅದಪ್ಪ ನೀನು ಯದ್ಲಪುರ ಇಲ್ಲಿಂದ ಕಾಣ್ತದೆ ನಿಂದ್ರೆ ತೋರಿಸ್ತೇನೆ ಯದ್ಲಪುರ ಫ್ಯಾನ್ಗಳೆಲ್ಲ ಹೇಳಿ ಫ್ಯಾನ್ ತಿರ್ಗಿ ಒಂದೊಂದು ಕಾಣ್ತಾವೆ ಫ್ಯಾನ್ ಎಲ್ಲ ಅವ್ರೆ ಕಾಣ್ತಾವೆ ನೋಡ್ರಿ ಒಂದೆರಡನ ಕಾಣಬೇಕು ಹಾಂ ಈ ಲೈನ್ದು ಕಾಣಲ್ಲ ಇಲ್ಲೇ ಫ್ಯಾನ್ ಇಲ್ಲಿ ಇದು ಜೂಮ್ ಹಾಕಿರೋ ಕಾಣಲ್ಲ ಇಲ್ಲ ಜೂಮ್ ಹಾಕಿದ್ರೆ ಮಾಡೋಣ ಅಲ್ಲಿ ಇನ್ನು ಕಾಳಗ ಮುಚ್ಚಿಬಿಟ್ಟವು ಫ್ಯಾನ್ಗಳು ಈ ಕಡೆ ಇಲ್ಲ ಇಲ್ಲ ನಂಬಲ್ಲಿ ಫ್ಯಾನ್ಗಳು ಹಂಗಿಲ್ಲ ಹ್ಞೂ ನಮ್ಮ ಮನೆಯಲ್ಲಿ ನೋಡಿ 50-60 ಕಾಣ್ತಾವೆ ಫ್ಯಾನ್ಗಳು ಹೌದಾ ನಮ್ಮ ಮಂಚ ತೀರಿ ಅಂದ್ರೆ ಸರಿ ಸರಿ ರೀ ಎಲ್ಲ ಆರಾಮಲ್ಲಪ್ಪ ನೀನು ಆರಾಮಿದ್ದೀವಿ ನಿಮ್ಮ ಆಶೀರ್ವಾದ ಏನು ಇವತ್ತು ಹೋಗಿ ಮತ್ತೆ ಬರ್ತಾ ಏನು ಆ ಕಡೆನು ಆಯ್ತು ಇವತ್ತು ಹೋಗಿ ಬಂದಿನಿ ಅಂದ್ರೆ ಸೀದಾ ಬೆಂಗಳೂರು ಸ್ಟಾರ್ಟ್ ಹೋಗಿಬಿಡು ಮತ್ತೆ ಯಾಕೆ ಬರ್ತೀನಿ ಮತ್ತೆ ನಡಿ ಮತ್ತೆ ನೀನು ಬರಲೇನ ನೀನು ಫೋನ್ ಹಚ್ತೀನಿ ಹೈರಾಣ ಅವ್ರಿ ಅಂತ ನೋಡ್ರಿ ಅಂತ ಹೇಳೇ ಬಂದೀನಿ ನಾವೆಲ್ಲ ದೇವಸ್ಥಾನಕ್ಕೆ ತೋರಿಸ್ಯಾರ ಅಂತೇಳಿ ನಮಗೆಲ್ಲ ತೊಂದರೆ ಆಗ್ಯದ ಹ್ಞೂ ನನಗೇನಂತಿಲ್ಲ ಪಾಪ
ಅಲ್ಲಿ ಇಲ್ಲಿ ನೋಡ್ರಿ ಅಲ್ಲ ಆಕೆ ಆಗಿ ಹೋಗಂತಂದಾಳಲ್ಲ ಆಕೆ ಹೋಗಲ್ಲಿ ನಿನ್ಗೆ ಯಾಕೆ ಸುಮ್ಮನೆ ಇನ್ನೂ ಕೆಲಸಗಳವ್ರಿ ಇನ್ನೊಂದು ಅಮೇಸಿಗೆ ಹೋಗಿ ಬರ್ತೀನಿ ನಾನು. ಇನ್ನೊಂದು ಅಮೇಶ ಆಗತ್ತೆ ಇಲ್ಲಿ ಇರ್ತೇನೆ ಆಮೇಲೆ ನೋಡ್ತೇನೆ. ನಂದು ಏನು ಗ್ಯಾರಂಟಿ ಇಲ್ಲ ಇಲ್ಲ ನನಗೆ ಒಟ್ಟು ಮನಸ್ಸು ಸರಿ ಇಲ್ಲ. ಬಂದ್ರೆ ಇಲ್ಲೇ ಇರಲ್ಲ ಬಂದ್ರೆ ಇಲ್ಲೇ ಇರಲ್ಲ ಹಿಂಗೆ ನೋಡಿ ತಿರ್ಗದ ಆ ಕಡೆಯಿಂದ ಈ ಕಡೆ ಈ ಕಡೆ. ನನ್ನಂಗೆ ಆಯ್ತು ನನ್ನಂಗೆ ಎರಡು ಮನಸ್ಸು ಅದ ನೀನು ಎರಡು ಮನಸ್ಸು ಆಗ್ಯಾವ ಎಡ್ಡಾಗವ್ರಿ ಕರೆಕ್ಟ್ ಹೇಳಿ ನನ್ನಂಗೆ ಎರಡು ಮನಸ್ಸು ಆಗ್ಯಾವ ನೀನು ನಾನು ಹೇಳ್ದೆ ಈಗ ಮತ್ತೆ ಎರಡು ಮನಸ್ಸು ಆಗ್ಯಾವ ಎಡ್ಡಾಗ ಒಂದೇ ಮತ್ತೆ ನಾನೇನು ನಾ ರಾತ್ರಿಗೆ ಎದ್ದು ನಾನು ಎಚ್ಚರಿಕೆ ನಿದ್ದೆ ಬರಲ್ಲ ನನಗೆ. ನೀನು ನನ್ನ ಈ ಕಡೆ ತಿರ್ಕೊಂಡು ಮಕ್ಕಂತೆ ಹಂಗೆ ಮಕ್ಕೈತಿ ಆ ವಿಡಿಯೋ ಬಂದ್ ಮಾಡೋದು ಮಾತಾಡೋದು ಕೇಳಿ ಅದೇನು ರೀ ಎಲ್ಲ ಸಂಸಾರ ಮಾತಾಡ್ಕೊತೀವಿ ನಾ ಬಗಲ ಬರ್ಬೇಕು ರೀ ಹಿಂಗೆ ಹೆಂಗೆ ಕಾಣತ್ತಂದು ಹಚ್ಚಿಗೆ ಮೆಟ್ಲುಗಳು ಅವಾಗ ಭಾರಿ ಕಾಣ್ತದಿಲ್ಲ ಅಲ್ಲ ಬಾ ನೀನು ಭಾರಿ ಆಗದ್ರಿ ಸುಮ್ಮನೆ ಅನ್ಬಾರ್ದು ಮೆಟ್ಟ ಹಂಗೆ ನಾವು ಸಾಲ್ಮನ್ ಕೆಲಸ ಮಾಡಿರ್ತೀರ ಮೆಟ್ಲುಗಳಿಗೆ ಏನು ಮಾಡೋಣಪ್ಪ ನಾವು ಏನು ಮಾಡ್ಯಾನ ಸಾಲ್ಮನು ತಿಪ್ಪಣ ಮಾಮ ಅತ್ತಿ ಕವಿತಮ್ಮ ಅವರೆಲ್ಲರೂ ಮಾಡಿರಿ ಕೆಲಸ. ಹಲೋ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.